ದೇವರೇ, ನೀನು ಬಾಲಾರಭ್ಯ ನನ್ನನ್ನು ಉಪದೇಶಿಸುತ್ತಾ ಬಂದಿದ್ದಿ. ನಾನು ನಿನ್ನ ಅದ್ಭುತ ಕೃತ್ಯಗಳನ್ನು ಇಂದಿನವರೆಗೂ ಪ್ರಚಾರಪಡಿಸುತ್ತಿದ್ದೇನೆ. ಬುಧವಾರ 25 ಜೂನ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಹೋಸೇಯನ ಪ್ರವಾದನ ಗ್ರಂಥ 14ನೇ ಅಧ್ಯಾಯದ 3ನೇ ವಚನ. ಅಸೂರ್ಯವು ನಮ್ಮನ್ನು ರಕ್ಷಿಸುವುದೆಂದು ನಂಬೆವು, ಐಗುಪ್ತದ ಕುದುರೆಗಳನ್ನು ಹತ್ತೆವು, ನಮ್ಮ ಕೈಕೆಲಸದ ಬೊಂಬೆಗಳಿಗೆ ನೀವು ನಮ್ಮ ದೇವರುಗಳು ಎಂದು ಇನ್ನು ಹೇಳೆವು. ನೀನೇ ಅನಾಥರನ್ನು ಕರುಣಿಸುವಿ ಎಂಬುದಾಗಿ ಅರಿಕೆ ಮಾಡಿಕೊಳ್ಳಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರ ಹೊರತು ಇನ್ಯಾವ ಬಲ, ಶಕ್ತಿ, ಯಾವ ರೀತಿಯಾದಂಥ ವ್ಯಕ್ತಿಗಳಿಂದಲೂ ನಮ್ಮನ್ನು ರಕ್ಷಿಸುವುದಕ್ಕೆ ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಕಡೆಗೆ ತಿರುಗಿಕೊಳ್ಳುವುದು. ಕರ್ತನಲ್ಲಿ ಪ್ರಿಯರೇ, ಹೋಶೇಯನ ಪ್ರವಾದನ ಗ್ರಂಥದಲ್ಲಿ ದೇವ ಜನರು ಅಂದರೆ ಇಸ್ರಾಯೇಲ್ ಜನಾಂಗದವರು ದೇವರ ವಿರುದ್ಧವಾಗಿ ಮಾಡಿದಂಥ ಆ ಘೋರ ಅಪರಾಧಗಳನ್ನು ದೇವರು ನೆನೆಸಿಕೊಂಡು ಅವರಿಗೆ ಭಯಂಕರವಾದಂಥ ಪರಿಸ್ಥಿತಿ ಬರುವಾಗ ದೇವರವರೊಂದಿಗೆ ಇರದೇ ಇರತಕ್ಕಂಥದ್ದನ್ನು ನೋಡುತ್ತೇವೆ. ಅಂದರೆ ದೇವರ ಕೋಪವನ್ನು ಅವರು ಅನುಭವಿಸಬೇಕಾದಂಥ ಸಮಯ ನಾವು ನೋಡುತ್ತೇವೆ. ಆದರೂ ದೇವರು ಕರುಣಿಸುವಂಥವನು, ಕ್ಷಮಿಸುವಂಥವನಾಗಿದ್ದಾನೆಂಬುದಾಗಿ ತನ್ನ ಭಕ್ತನ ಮೂಲಕವಾಗಿ ಜನರಿಗೆ ತಿಳಿಸಿಕೊಡುವಂಥ ಮಾತೇನೆಂದರೆ, ಯಾವಾಗ ಜನರು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾರೋ, ಅದರಲ್ಲೂ ವಿಶೇಷವಾಗಿ ಈ ರೀತಿಯಾಗಿ, ಅಂದರೆ ಈ ಲೋಕದಲ್ಲಿದ್ದಂಥ ಶಕ್ತಿ ಆಗ ಅಸೂರ್ಯರು ನಮ್ಮನ್ನು ಉಳಿಸಲಾರರು ಮತ್ತು ಕುದುರೆಯ ಬಲವು ನಮ್ಮನ್ನು ಯಾವ ರೀತಿಯಲ್ಲೂ ನಮಗೆ ಜಯವನ್ನು ಕೊಡದೆ ಹೋಗುವುದು ಮತ್ತು ನಾವೇ ಕೈ ಕೆಲಸದಿಂದ ಮಾಡಿದಂಥವುಗಳನ್ನು ದೇವರೆಂಬುದಾಗಿ ಅರಿಕೆ ಮಾಡದೇ ಇರತಕ್ಕಂಥದ್ದು ಮತ್ತು ಅದಕ್ಕಿಂತ ಹೆಚ್ಚಾಗಿ ದೇವರೇ ಎಲ್ಲ ಅನಾಥರಿಗೂ ರಕ್ಷಕನು ಎಂಬಂಥದ್ದನ್ನು ಮನಪೂರ್ವಕವಾಗಿ ಅರಿಕೆ ಮಾಡುವಾಗ ದೇವರು ಖಂಡಿತವಾಗಿ ಅವರನ್ನು ಬಿಡುಗಡೆ ಮಾಡುತ್ತಾನೆ ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನಾವು ದೇವರಿಂದ ದೂರವಾಗಿರಬಹುದು, ಅನೇಕ ಕಾರ್ಯಗಳನ್ನು ದೇವರ ವಿರುದ್ಧವಾಗಿ ಮಾಡಿರಬಹುದು. ದೇವರು ನಮಗೋಸ್ಕರವಾಗಿ ಕಾದಿದ್ದಾನೆ. ಯಾವಾಗ ನಾವು ಪಶ್ಚಾತ್ತಾಪ ಪಡುತ್ತೇವೋ, ಯಾವಾಗ ಬೇರೆ ಯಾವ ಶಕ್ತಿ ನಮ್ಮನ್ನು ಉಳಿಸಲಾರದೆಂಬುದಾಗಿ ತಿಳುವಳಿಕೆ ನಮಗೆ ಬರುತ್ತದೋ, ಯಾವಾಗ ನಾವು ನಮ್ಮ ಬಲದಿಂದ, ನಮ್ಮ ಶಕ್ತಿಯಿಂದ ಅಥವಾ ನಾವು ಮಾಡಿಕೊಂಡಂಥ ಕೆಲವು ತತ್ವಗಳು, ಬೋಧನೆಗಳು, ವಿಚಾರಗಳು, ಶಕ್ತಿಗಳು ನಮ್ಮನ್ನು ಉಳಿಸುತ್ತೆಂಬುದಾಗಿ ತಿಳ್ಕೊಳ್ಳುತ್ತೇವೋ, ಅವ್ಯಾವು ನಮ್ಮನ್ನು ಉಳಿಸಲಾರದೆಂಬಂಥ ಮನದ ಅರಿಕೆ ಮತ್ತು ದೇವರ ಹೊರತು ಇನ್ಯಾರಿಂದಲೂ ನಮಗೆ ರಕ್ಷಣೆ ಇಲ್ಲ ಎಂಬುವಂಥ ವಿಶೇಷವಾದಂಥ ಜ್ಞಾನ ನಮಗೆ ಬರುತ್ತದೋ, ಆಗ ಖಂಡಿತವಾಗಿಯೂ ರಕ್ಷಣೆ. ನಾವು ದೇವರನ್ನು ನಂಬುತ್ತಾ ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಕರ್ತನೇ, ದಯಾಮಯ ಸ್ವಾಮಿ, ಕೃಪಾ ಸಂಪೂರ್ಣನಾದ ದೇವರೇ, ಕೈ ಹಿಡಿದು ನಡೆಸು. ನಿನ್ನ ಚಿತ್ತಕ್ಕೆ ನಮ್ಮನ್ನೊಪ್ಪಿಸ್ತೇವೆ. ಮಹಿಮೆ ನಿನಗಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.